ಕವ್ವಣ್ಣ, ಬೇಗ ಬಾ, ತಡ ಆಗ್ತಿದೆ. ಇವತ್ತೆಲ್ಲಿಗೆ ಹೋಗಬೇಕೋ ಏನೋ ಆಹಾರ ಹುಡುಕ್ಲಿಕ್ಕೆ. ಕವ್ವ ಮತ್ತು ಮೈನಾ ಹಕ್ಕಿ ಆಹಾರ ಹುಡುಕ್ಲಿಕ್ಕೆ ಹೊರಡ್ತಾರೆ. ಅವರಿಗೆ ಸುತ್ತಾಡಿ ಸುತ್ತಾಡಿ ಸಾಕಾಗಿತ್ತು. ಎಲ್ಲೂ ಕೂಡ ಆಹಾರ ಸಿಗ್ತಿರ್ಲಿಲ್ಲ. ಇಲ್ಲೇ ಒಂದು ರೈತನ ಮನೆ ಇದೆ ಮೈನಾ, ಅಲ್ಲೇನಾದರೂ ಧಾನ್ಯ ಬಿದ್ದಿರ್ಬೋದು. ಅಲ್ಲಿಗೊಂದ್ಸಲ ಹೋಗಿ ನೋಡೋಣ. ಇಬ್ಬರು ಅಲ್ಲಿಂದ ರೈತನ ಮನೆ ಕಡೆ ಹಾರಾಡ್ತಾರೆ. ಹೋಗುವಾಗ ದಾರಿ ಮಧ್ಯೆ ಒಂದು ಗುಹೆ ಕಾಣಿಸ್ತದೆ. ಇಬ್ಬರು ಅಲ್ಲಿ ನಿಲ್ತಾರೆ. ಇಲ್ಯಾಕೆ ನಿಂತೆ ಕವ್ವ ಅಣ್ಣ? ಈ ಗುಹೆ ಒಳಗಡೆ ಯಾರಾದರೂ ಆಹಾರ ಧಾನ್ಯ ಇಟ್ಟಿರ್ಬೋದಾ ಅಂತ. ಇಲ್ಲಿ ಯಾರು ಆಹಾರ ಇಡ್ತಾರೆ? ಯಾವುದಾದ್ರೂ ಪ್ರಾಣಿ ಪಕ್ಷಿ? ಬೇರೆಯವರ ಆಹಾರ ಕದಿಯೋದು ತಪ್ಪು ಕವ್ವ ಅಣ್ಣ. ಹೋಗೋಣ ಇಲ್ಲಿಂದ. ಮೈನಾ ಹಕ್ಕಿಯ ಮಾತು ಕೇಳದೆ ಕವ್ವ ಆ ಗುಹೆ ಒಳಗಡೆ ಹೋಗೇ ಬಿಟ್ಟ. ಇದೇನು ಇಷ್ಟೊಂದು ಹೊಳಿತಾ ಇದೆ? ಇದು ತುಂಬ ಬೆಲೆ ಬಾಳೋ ವಸ್ತುಗಳು ಇರ್ಬೋದು. ಮೈನಾ, ಗುಹೆ ಒಳಗಡೆ ತುಂಬ ಬೆಲೆ ಬಾಳೋ ವಸ್ತುಗಳಿವೆ. ಅದರಿಂದ ನಮಗೇನು ಲಾಭ ಕವ್ವ ಅಣ್ಣ? ನಮಗೆ ಬೇಕಿದ್ದು ಆಹಾರ, ಬೆಲೆ ಬಾಳೋ ವಸ್ತು ಅಲ್ಲ. ಒಂದು ಉಪಾಯ. ಏನು ಕವ್ವ ಅಣ್ಣ? ಈ ಬೆಲೆ ಬಾಳೋ ವಸ್ತುನ ರೈತನಿಗೆ ಕೊಟ್ಟು ನಾವು ಅವನಿಂದ ಆಹಾರ ಪಡೆಯೋಣ. ನಮಗೆ ಹೇಗಿದ್ರೂ ಈ ವಸ್ತು ಉಪಯೋಗಕ್ಕೆ ಬರಲ್ಲ, ಆದರೆ ಇದು ರೈತನಿಗೆ ಖಂಡಿತ ಉಪಯೋಗಕ್ಕೆ ಬರ್ತದೆ. ನಮಗೆ ಬೇಕಿದ್ದು ಆಹಾರ, ಅದು ಖಂಡಿತ ಸಿಕ್ಕೇ ಸಿಗ್ತದೆ ಅಲ್ವಾ? ನೀನು ಹೇಳೋದು ಸರಿ. ಮತ್ತೆ ಕವ್ವ ಮತ್ತು ಮೈನಾ ಅದರಲ್ಲಿ ಸ್ವಲ್ಪ ಬೆಲೆ ಬಾಳೋ ಆಭರಣಗಳನ್ನು ಚೀಲದಲ್ಲಿ ತುಂಬಿಕೊಂಡು ಹೋಗ್ತಾರೆ. ಇಲ್ಲಿ ರೈತ ಅವನದೇ ಚಿಂತೆಯಲ್ಲಿದ್ದ. ಈ ಸಲ ಅವನದು ಒಂದು ಗೋಣಿ ಬೆಳೆ ಬಿಟ್ಟರೆ ಬೇರೆ ಬೆಳೆ ಇಲ್ಲ. ಕಾಡು ಪ್ರಾಣಿಗಳ ಹಾವಳಿಯಿಂದ ನಾಶ ಆಗಿತ್ತು. ಏನು ಮಾಡೋದು ಈ ಸಲ? ರೈತ ಅಣ್ಣ, ನಮಗೆ ಆಹಾರದ ಅಗತ್ಯ ಇದೆ. ನಮ್ಮ ಕಾಡಿನಲ್ಲಿ ಎಲ್ಲೂ ಆಹಾರ ಸಿಗ್ತಾ ಇಲ್ಲ. ನಮಗೆ ಆಹಾರ ಕೊಡ್ತೀರಾ? ಪಾಪ ಈ ಹಕ್ಕಿಗಳು ನನ್ನಂತೆ ಬಡಪಾಯಿಗಳು. ನನ್ನಿಂದ ಈ ಹಕ್ಕಿಗಳ ಹೊಟ್ಟೆನಾದರೂ ತುಂಬಲಿ. ಅವುಗಳಿಗೆ ಬೇಕಾಗಿದ್ದು ಒಂದು ಮುಷ್ಟಿ ಧಾನ್ಯ. ರೈತ ಸ್ವಲ್ಪ ಆಹಾರವನ್ನು ಹಕ್ಕಿಗಳಿಗೆ ಕೊಡ್ತಾನೆ. ಪ್ರತಿಯಾಗಿ ಕವ್ವ ಅವನಿಗೆ ಆ ಬೆಲೆ ಬಾಳೋ ವಸ್ತುಗಳನ್ನು ಕೊಡ್ತಾನೆ. ನಿಮಗೆ ಉಪಯೋಗಕ್ಕೆ ಬರ್ಬೋದು, ಇದರಿಂದ ನಮಗೆ ಏನೂ ಲಾಭ ಇಲ್ಲ. ನಮಗೆ ಇದು ವಸ್ತು ಅಷ್ಟೇ. ನಮಗೆ ಆಹಾರ ಸಿಕ್ತು, ಅಷ್ಟು ಸಾಕು. ರೈತನಿಗೆ ಅದನ್ನು ನೋಡಿ ತುಂಬ ಖುಷಿಯಾಯಿತು. ಇದರಿಂದ ನನ್ನ ಕಷ್ಟ ಪರಿಹಾರ ಆಯಿತು ಹಕ್ಕಿಗಳೇ. ಇನ್ನು ಮುಂದೆ ನಿಮಗೆ ಯಾವಾಗ ಆಹಾರದ ಸಮಸ್ಯೆ ಬರುತ್ತೋ ಆವಾಗ ನನ್ನ ಹತ್ರ ಬನ್ನಿ. ಹಕ್ಕಿಗಳು ಖುಷಿಯಿಂದ ತಮ್ಮ ಕಾಡಿನೆಡೆಗೆ ಹಾರಾಡ್ತವೆ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕವ್ವಿಗೆ ಒಂದು ಸಲ ತನ್ನ ನಿಜವಾದ ಗೆಳೆಯರು ಯಾರು ಅನ್ನೋ ಪ್ರಶ್ನೆ ತಲೆಯಲ್ಲಿ ಬಂತು. ಅವಳು ತನ್ನ ಗೆಳತಿಯರಾದ ಮೈನಾ, ಸಿರಿ, ಗೌರಿ ಇವರಲ್ಲಿ ಯಾರು ತನ್ನ ನಿಜವಾದ ಗೆಳೆಯರು ಅಂತ ನೋಡೋಣ ಅಂದ್ಕೊಂಡು ಒಂದು ಉಪಾಯ ಮಾಡ್ತಾಳೆ. ರೀ, ನೋಡ್ರಿ, ನೀವು ಇವತ್ತು ಸಂಜೆಯವರೆಗೂ ಮನೆಗೆ ಬರಬೇಡಿ. ಯಾಕೆ ಕವ್ವಿ? ನಾನೇನು ಮಾಡಿಲ್ಲ. ನೀವೇನೋ ಮಾಡಿಲ್ಲ, ಅದಕ್ಕೆ ಹೇಳಿದ್ದು. ನೀವು ಸಂಜೆನೇ ಬನ್ನಿ. ಅಲ್ಲಿಯವರೆಗೆ ನನಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ. ನೀವು ಹೋಗಿ ಬಂದ ಮೇಲೆ ಏನು ವಿಷಯ ಅಂತ ಹೇಳ್ತೇನೆ. ಕವ್ವ ಅಲ್ಲಿಂದ ಹೋಗ್ತಾನೆ. ನೋಡು ಜಗ್ಗು, ಈಗ ನೀನು ಮೈನಾ ಆಂಟಿ, ಸಿರಿ ಆಂಟಿ ಮತ್ತೆ ಗೌರಿ ಆಂಟಿ ಮನೆಗೆ ಹೋಗಿ ನಾನು ಹೇಳಿಕೊಟ್ಟ ಹಾಗೆ ಹೇಳಬೇಕು. ಬೇರೆ ಏನು ಹೇಳಲಿಕ್ಕೆ ಹೋಗಬೇಡ. ಜಗ್ಗು ಮೊದಲು ಮೈನಾ ಆಂಟಿ ಹತ್ರ ಹೋಗ್ತಾನೆ. ಮೈನಾ ಆಂಟಿ, ಆಂಟಿ, ಅಮ್ಮನಿಗೆ ಹುಷಾರಿಲ್ಲ. ಅಪ್ಪ ಕೂಡ ಮನೆಯಲ್ಲಿಲ್ಲ. ಮನೆಯಲ್ಲಿ ತಿನ್ನೋದಕ್ಕೂ ಏನೂ ಇಲ್ಲ ಆಂಟಿ. ಹೌದಾ? ನೀನು ಮನೆಗೆ ಹೋಗು, ನಾನು ಪಾರಿವಾಳವನ್ನು ಕರ್ಕೊಂಡು ಬರ್ತೀನಿ. ಜಗ್ಗು ಅಲ್ಲಿಂದ ಸಿರಿ ಆಂಟಿಯ ಮನೆಗೆ ಹೋಗ್ತಾನೆ. ಅಲ್ಲಿ ಸಿರಿ ಮತ್ತು ಗೌರಿ ಇಬ್ಬರು ಇದ್ರು.
ಏನ್ ಜಗ್ಗು, ಮುನ್ನನ ಹುಡ್ಕೊಂಡು ಬಂದ್ಯಾ? ಮುನ್ನ ಇಲ್ಲ, ಅವನು ಅಪ್ಪನ ಜೊತೆ ಹೋಗಿದ್ದಾನೆ. ಇಲ್ಲ ಆಂಟಿ, ನಾನು ನಿಮ್ಮಿಬ್ಬರನ್ನೇ ಹುಡುಕಿಕೊಂಡು ಬಂದೆ. ಅಮ್ಮನಿಗೆ ಹುಷಾರಿಲ್ಲ, ಅಪ್ಪ ಕೂಡ ಮನೆಯಲ್ಲಿಲ್ಲ. ಮನೆಯಲ್ಲಿ ಆಹಾರ ಕೂಡ ಏನೂ ಇಲ್ಲ ಆಂಟಿ. ಹೌದಾ, ಸರಿ, ನಾವು ಪಾರಿವಾಳನ ಕರ್ಕೊಂಡು ಬರ್ತೇವೆ. ನೀನು ನಡಿ ಮನೆಗೆ. ಇಲ್ಲ, ಪಾರಿವಾಳ ಅಂಕಲ್ನ ಮೈನಾ ಆಂಟಿ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಹೌದಾ, ಸರಿ, ನೀನು ಹೋಗಿರು. ನಾವು ತಿನ್ನೋದಕ್ಕೆ ಏನಾದರೂ ತರ್ತೇವೆ. ಪಾರಿವಾಳ ಕವ್ವಿನ ಪರೀಕ್ಷಿಸ್ತಾನೆ. ಏನೂ ಆಗಿಲ್ಲ, ಚೆನ್ನಾಗಿಯೇ ಇದ್ದಾರಲ್ಲ. ಸ್ವಲ್ಪ ವೀಕ್ ಆಗಿದ್ದಾರೆ ಅನ್ಸುತ್ತೆ. ಕರೆಕ್ಟಾಗಿ ಫುಡ್ ತಗೊಂಡ್ರೆ ಸರಿ ಹೋಗ್ತಾರೆ. ಮತ್ತೆ ರೆಸ್ಟ್ ಮಾಡಲಿ. ಕವಿ, ಏನಾಯ್ತು ನಿಂಗೆ? ಸರಿಯಾಗಿಯೇ ಇದ್ದಲ್ವಾ ನಿನ್ನೆ? ಹೌದು ಮೈನಾ, ಏನಾಯ್ತು ಗೊತ್ತಿಲ್ಲ, ಒಂದೇ ಸಲ ತಲೆ ಸುತ್ತಿ ಬಂದಾಗಾಯ್ತು. ಅದಕ್ಕೆ ಜಗ್ಗುನ ಕಳಿಸಿಕೊಟ್ಟೆ. ಅಷ್ಟೊತ್ತಿಗೆ ಸಿರಿ ಮತ್ತೆ ಗೌರಿ ಕೂಡ ಹಣ್ಣುಗಳನ್ನು ತೆಗೆದುಕೊಂಡು ಬರ್ತಾರೆ. ಏನಾಯ್ತು ಕವಿ, ಈಗ ಹೇಗಿದೀಯಾ? ಪಾರಿವಾಳ ಏನಂದ್ರು? ಏನಿಲ್ಲ ಸಿರಿ, ಸ್ವಲ್ಪ ವೀಕ್ ಆಗಿದ್ದಾಳೆ ಅಂದರು. ಫುಡ್ ಕರೆಕ್ಟಾಗಿ ತಗೊಳ್ಬೇಕಂತೆ. ಹೌದಾ, ತಗೋ, ನಾವಿಬ್ರು ಸೇರಿ ನಮ್ಮನೆಯಲ್ಲಿ ಇದ್ದ ಹಣ್ಣುಗಳನ್ನು ತಂದಿದ್ದೇವೆ. ನೀನು ನಿಶ್ಚಿಂತೆಯಾಗಿ ರೆಸ್ಟ್ ಮಾಡು ಕವ್ವಿ. ಕವ್ವಿಗೆ ಈಗ ತಾನು ಮಾಡಿದ ತಪ್ಪಿನ ಅರಿವಾಗಿತ್ತು. ತನ್ನ ಗೆಳೆಯರಲ್ಲಿ ನಿಜವಾದ ಗೆಳೆಯರು ಯಾರು ಅಂತ ನೋಡೋದಕ್ಕೆ ಹೋಗಿ ಫಜೀತಿಗೆ ಸಿಕ್ಕಿ ಹಾಕಿಕೊಂಡಿದ್ಲು. ಸತ್ಯ ಹೇಳಿದ್ರೆ ತನ್ನ ಗೆಳತಿಯರು ಬೇಜಾರು ಮಾಡ್ಕೊಳ್ತಾರೆ ಅಂದ್ಕೊಂಡು ಸುಮ್ಮನಾಗ್ತಾಳೆ. ನೀವು ಮೂವರು ನನ್ನ ನಿಜವಾದ ಗೆಳತಿಯರು. ಕವ್ವಿ, ನಿನ್ನ ಕಷ್ಟ ಕಾಲದಲ್ಲಿ ನಾವು ಯಾವತ್ತೂ ಇದ್ದೇ ಇರ್ತೇವೆ. ಈ ಸಣ್ಣ ಪುಟ್ಟ ಜಗಳಗಳು ನಮ್ಮ ಮಧ್ಯೆ ಸಾಮಾನ್ಯ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ನೀನು ವಿಶ್ರಾಂತಿ ತಗೋ, ನಾವು ಬರ್ತೇವೆ. ಮೂವರು ಗೆಳತಿಯರು ಹೊರಡ್ತಾರೆ. ಅವರು ಹೋದ ಮೇಲೆ ಜಗ್ಗು ಅಮ್ಮನ ಹತ್ರ ಕೇಳ್ತಾನೆ. ಅಮ್ಮ, ಯಾಕೆ ಈ ಆಂಟಿಯರ ಹತ್ರ ಸುಳ್ಳು ಹೇಳೋದಕ್ಕೆ ಹೇಳ್ತೀರಿ? ನನಗೆ ಇವತ್ತು ಬೆಳಿಗ್ಗೆ ನಿಜವಾದ ಗೆಳತಿಯರು ಯಾರು ಅಂತ ನೋಡೋಣ ಅನ್ನಿಸ್ತು. ಅದಕ್ಕೆ ಹಾಗೆ ಮಾಡಿದೆ. ಇವಾಗ ಇವರಲ್ಲಿ ನಿಜವಾದ ಗೆಳತಿಯರು ಯಾರು? ಮೂವರೂ ಕೂಡ. ನನಗೆ ಹುಷಾರಿಲ್ಲ ಅಂದ ಕೂಡಲೇ ಪಾರಿವಾಳನ ಕರ್ಕೊಂಡು ಬಂದು ನನಗೆ ಆಹಾರನ ತಂದುಕೊಟ್ರು. ಅವರೆಲ್ಲ ತಮ್ಮ ತಮ್ಮ ಕೆಲಸನ ಬಿಟ್ಟು ಬಂದರು. ಅದು ನನಗೋಸ್ಕರ. ನೋಡು ಜಗ್ಗು, ನಮ್ಮ ಕಷ್ಟ ಕಾಲದೆಲ್ಲ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮಗೋಸ್ಕರ ಸಹಾಯಕ್ಕೆ ಬರ್ತಾರಲ್ವಾ, ಅವರೇ ನಿಜವಾದ ಗೆಳೆಯರು. ಅಷ್ಟೊತ್ತಿಗೆ ಕವ್ವ ಕೂಡ ಬರ್ತಾನೆ. ತುಂಬ ಬಿಸಿಲು ಕವ್ವಿ, ನನಗೆ ಸಂಜೆಯವರೆಗೆ ಇರ್ಲಿಕ್ಕಾಗ್ಲಿಲ್ಲ. ಬೇಗ ಬಂದುಬಿಟ್ಟೆ. ಏನಿಷ್ಟೊಂದು ಹಣ್ಣುಗಳಿದೆ, ಇದಕ್ಕೆ ನನ್ನನ್ನು ಸಂಜೆಯವರೆಗೆ ಬರಬೇಡ ಅಂದ್ಯಾ? ನೀನೊಬ್ಬಳೆ ತಿನ್ನೋದಕ್ಕೆ? ಕವ್ವಿ ಏನು ಹೇಳದೆ ಸುಮ್ಮನೆ ಕೂತಿರ್ತಾಳೆ. ಅವಳ ಮನಸ್ಸಿಗೆ ಈಗ ಸಮಾಧಾನ ಆಗಿತ್ತು. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.